ಗಾಯನದ ಮೂಲಕ ನೈತಿಕ ಬದುಕು ಅನಾವರಣ, ಮನ ಸೂರೆಗೊಳಿಸಿತು ಭಾಸ ಕವಿಯ ನಾಟಕ. ಕಲಾಮಂದಿರದಲ್ಲಿ ಜನಪದ ಪೌರಾಣಿಕ ಸಮ್ಮಿಲನ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ನಿರಂತರ ರಂಗ ಉತ್ಸವ. ನಾನು ಹರೀಶ್. ಸಂಸ್ಕೃತವನ್ನ ಎಲ್ಲ ಭಾಷೆಗಳ ತಾಯಿ ಅಂತ ಕರೀತಾರೆ. ಈ ದೇವ ಭಾಷೆಯನ್ನ ಮರಿತಾ ಇರುವ ಕಾಲದಲ್ಲಿ ಸಂಸ್ಕೃತ ಭಾಷೆಯ ನಾಟಕ ನೋಡುವ ಅವಕಾಶವನ್ನ ಮೈಸೂರಿನಲ್ಲಿ ನಡೀತಾ ಇರುವ ನಿರಂತರ ನಾಟಕೋತ್ಸವ ಕಲ್ಪಿಸಿತು. ತಿರುವನಂತಪುರಂನ ಸೋಪಾನಂ ರಂಗತಂಡ ಅಭಿನಯಿಸಿದ ಭಾಸಕವಿಯ ಪ್ರತಿಮಾ ನಾಟಕ ಪ್ರೇಕ್ಷಕರು ತದೇಕ ಚಿತ್ತದಿಂದ ನೋಡುವಂತೆ ಮಾಡಿತು. ಅಲ್ಲದೆ ತಂಬೂರಿ ಜವರಯ್ಯನವರ ತತ್ವಪದ ಗಾಯನ ರಂಗೋತ್ಸವಕ್ಕೆ ಕಳೆ ಕಟ್ಟಿಕೊಡ್ತು. ಮೈಸೂರಿನ ಕಲಾಮಂದಿರದಲ್ಲಿ ಜನಪದ ಪೌರಾಣಿಕತೆಗಳ ಸಮ್ಮಿಲನವಿತ್ತು. ರಾಜ್ಯದ ನಾಡು ನುಡಿ ಸೊಗಡು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ದೇವರ ನಾಡು ಕೇರಳದ ಸೊಬಗು ತುಂಬಿತ್ತು. ಮೈಸೂರಿನ ಕಲಾಮಂದಿರದಲ್ಲಿ ನಡೆಯುತ್ತಿರುವ ನಿರಂತರ ರಾಷ್ಟ್ರೀಯ ರಂಗೋತ್ಸವದ 4ನೇ ದಿನ ಜನಪದ ತತ್ವ ಗಾಯನ ಎಲ್ಲರ ಮನಸೂರೆಗೊಳಿಸಿತು. ಮಂಡ್ಯ ಜಿಲ್ಲೆ ಬಸರಾಳಿನ ತಂಬೂರಿ ಜವರಯ್ಯ, ಅವರ ಪತ್ನಿ ಬೋರಮ್ಮ ಮತ್ತು ಮೊಮ್ಮಗಳು ಸೇರಿ ಪ್ರಸ್ತುತಪಡಿಸಿದ ತತ್ವಪದ ಗಾಯನ ಜನಪದ ಗಟ್ಟಿತನವನ್ನ ಎತ್ತಿ ಹಿಡಿಯಿತು. ಚಿನ್ನವೆಂಬ ಮಣ್ಣನ ತರಸಿ ತನು ಎಂಬೋ ನೀರನ ಉಣಸಿ, ಚಿನ್ನವೆಂಬ ತರಸಿ ತನು ಎಂಬೋ ನೀರನ ಉಣಸಿ, ಮನವೆಂಬ ಊದಲು ಕಲಸಿ ಗುಣವೆಂಬ ಸೋತನು ಹಾಕಿ, ಮನವೆಂಬ ಊದಲು ಕಲಸಿ ಗುಣವೆಂಬ ಸೋತನು ಹಾಕಿ, ಎಂತ ಭಕ್ತಿವಂತಾಳಿಕೆ ಕುಂಬಾರಕಿ. ಮನೆ ಮನೆ ಏಲೈತಿ ಮನಿ ಸತ್ತ ಮ್ಯಾಲೆ ಸುಡುಗಾಡು ಮನಿ ಎಂದು ಹಾಡಿ ತತ್ವಾಧಾರಿತ ಬದುಕನ್ನ ತೆರೆದಿಡ್ತು. ಮನೆ ಮನೆ ಇದು ಯಾರ ಮನೆ, ಸತ್ತುವದ ನೆಲು ಸುಡುಗಾಡ ಮನೆ, ಸತ್ತುವದ ನೆಲು ಸುಡುಗಾಡ ಮನೆ, ಹುಟ್ಟಿ ತಂದೋಳೆ ಮನೆ ಶಿವನೇ ಬಿಟ್ಟುಂಟೆ ಕಾಲಿ ಮನೆ, ಶಿವನೇ ಬಿಟ್ಟುಂಟೆ ಕಾಲಿ ಮನೆ, ಶಿವನೇ ಬಿಟ್ಟುಂಟೆ ಕಾಲಿ ಮನೆ. ಅಲ್ಲಿ ಇರುವುದು ನಮ್ಮ ಮನೆ, ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಇರುವುದು ಸುಳ್ಳು ಮನೆ ಬರೀ ಸುಮ್ಮನೆ, ಇಲ್ಲಿ ಇರುವುದು ಸುಳ್ಳು ಮನೆ ಬರೀ ಸುಮ್ಮನೆ, ಹುಟ್ಟಿ ತಂದೋರೆ ಮನೆ ಶಿವನೇ ಬಿಟ್ಟುಂಟೆ ಕಾಲಿ ಮನೆ, ಶಿವನೇ ಬಿಟ್ಟುಂಟೆ ಕಾಲಿ ಮನೆ. ಅಸ್ತಿ ಗುಡಿದ ಮಾನೆ ರಸ್ತೆ ತಿರುಗಿದ ಮಾನೆ, ಅಸ್ತಿ ಗುಡಿದ ಮಾನೆ ರಸ್ತೆ ತಿರುಗಿದ ಮಾನೆ, ಸಿಟ್ಟಾಗಿ ನೋಡಿದರೆ ಶಿವನ ಮನೆ ದೊಡ್ಡ ಜ್ಞಾನಿ ಮನೆ, ಸಿಟ್ಟಾಗಿ ನೋಡಿದರೆ ಶಿವನ ಮನೆ ದೊಡ್ಡ ಜ್ಞಾನಿ ಮನೆ, ಹುಟ್ಟಿ ತಂದೋಲೆ ಮನೆ ಶಿವನೇ ಬಿಟ್ಟುಂಟೆ ಕಾಲಿ ಮನೆ. ತುಂಬ ಇಷ್ಟ ಆಗ್ತಿರೋದು ಏನಂತಂದರೆ ನಮ್ಮ ತಂಡ ಒಂದು 100 ಜನದ ಒಂದು ತಂಡ, ಎಲ್ಲ ಸ್ಟೂಡೆಂಟ್ಗಳು ಮತ್ತು ಬೇರೆ ಬೇರೆ ವರ್ಕ್ ಮಾಡ್ತಾ ಇರೋರು ಫೀಲ್ಡ್ಗಳಲ್ಲಿ, ಈ ಥರ ಎಲ್ಲರೂ ಸೇರಿ ನಾವು ಒಟ್ಟಿಗೆ ಒಂದು ಈ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಇದರಲ್ಲಿ ನಾವು ಬರೀ ನಾಟಕ ಅಲ್ಲದೆ ನಾಟಕದ ಸುತ್ತಮುತ್ತ ಪೂರಕವಾಗಿ ಈಗ ಜನಪದ ಒಂದು ರಂಗ ಇದೆ. ಆ ಜನಪದ ರಂಗದಲ್ಲಿ ಜನಪದ ಹಾಡುಗಳು, ಇವತ್ತು ನೋಡಿ ತಂಬೂರಿ ಜವರಯ್ಯನವ್ರು ಬಂದಿದ್ದಾರೆ, ಮೊನ್ನೆ ಮಾರಪ್ಪ ಅವರು ಬಂದಿದ್ದರು. ಈ ಥರ ಜನಪದ ಹಾಡುಗಳು ಮತ್ತು ಆರ್ಟ್ ಎಕ್ಸಿಬಿಷನ್ ಇದೆ. ಅಂದರೆ ಈಗ ಒಂದು ಥಿಯೇಟ್ರ್ನಲ್ಲಿ ಆ ನಾಟಕದ ಜೊತೆಗೆ ನಾಟಕದ ಬ್ಯಾಕ್ ಸ್ಟೇಜ್ ವರ್ಕು, ಆ ಡಿಸೈನಿಂಗು, ಅದರ ಪೂರಕವಾದ ಒಂದು ಆರ್ಟ್ ಎಕ್ಸಿಬಿಷನ್ ಇಟ್ಕೊಂಡಿದ್ದೀವಿ. ತಮ್ಮ ಗಾಯನದಲ್ಲಿ ನೈತಿಕ ಬದುಕನ್ನು ಪ್ರತಿಪಾದಿಸಿದ ಅವರು ಅಂತಸ್ತು ಐಶ್ವರ್ಯಕ್ಕಿಂತ ಮಾನವತೆ ಶ್ರೇಷ್ಠ ಅನ್ನೋದನ್ನ ಸಾರಿದ್ರು. ದಂಡ ಪಿಂಡಾರಾದರಿವರು ಬಂಡು ಮಾಡಿ ಬಿಡುವಾರಮ್ಮ, ಬಂಡತನದಿ ಊರವರೆಗೆ ಬಾಳಬೇಡಮ್ಮ,
ಕೇಳಮ್ಮ ತಂಗಿ ಬಂಡತನದಿ ಬಾಳಬೇಡಮ್ಮ ಕೇಳಮ್ಮ ತಂಗಿ ಬಂಡತನದಿ ಬಾಳಬೇಡಮ್ಮ ಗಂಡ ಗಂಡಿ ಬದುಕುವ ಮಾಡಮ್ಮ ಮುತ್ತೈದೆತನವ ಕಳಪಬೇಡ ತಿಳುಪ ತಂಗಮ್ಮ ಮುತ್ತೈದೆತನವ ಕಳಪಬೇಡ ತಿಳುಪ ತಂಗಮ್ಮ. ನಂತರ ರಂಗೋತ್ಸವದಲ್ಲಿ ತಿರುವನಂತಪುರಂನ ಸೋಪಾನಂ ತಂಡ ಭಾಸ ಕವಿಯ ಪ್ರತಿಮಾ ನಾಟಕವನ್ನ ಪ್ರದರ್ಶಿಸಿತು. ದೇಶದ ಹಿರಿಯ ರಂಗ ನಿರ್ದೇಶಕ ಕಾವಾಲಂ ನಾರಾಯಣ ಪಣಿಕರ್ ಅವರ ನಿರ್ದೇಶನದ ಈ ನಾಟಕ ರಾಮಾಯಣದ ಕಥೆಯನ್ನ ಹೇಳುತ್ತೆ. ರಾಮನ ಪಟ್ಟಾಭಿಷೇಕವನ್ನ ವಿರೋಧಿಸುವ ಕೈಕೆಯು ರಾಮನ ವನವಾಸಕ್ಕೆ ಕಾರಣಳಾಗುತ್ತಾಳೆ. ಇದರಿಂದ ಶೋಕಿತನಾದ ದಶರಥ ಮರಣ ಹೊಂದುತ್ತಾನೆ. ಅಯೋಧ್ಯೆಗೆ ಬರುವ ಭರತ ತಮ್ಮ ಪೂರ್ವಿಕರ ಪ್ರತಿಮೆಯೊಂದಿಗೆ ತಂದೆ ದಶರಥನ ಪ್ರತಿಮೆ ನೋಡಿ ತಂದೆಯ ಮರಣವನ್ನು ಗ್ರಹಿಸುತ್ತಾನೆ. ಇದರಿಂದ ಕ್ರೋಧನಾದ ಭರತ ತಾಯಿ ಕೈಕೆಯನ್ನು ನಿಂದಿಸಿ ರಾಮನನ್ನು ಹಿಂಬಾಲಿಸಿ ಪಾದುಕೆಯನ್ನ ಪಡೆಯುತ್ತಾನೆ. ಹಿಂದಿರುಗಿ ಹೊರಟ ಭರತನಿಗೆ ಮಾತೆಯನ್ನು ವಂದಿಸಿ ಗೌರವಿಸುವಂತ ರಾಮ ಹೇಳುತ್ತಾನೆ. ಇದೇ ನಾಟಕದ ಕಥಾವಸ್ತು. ಮಲಯಾಳಂ ನಾಟಕಗಳನ್ನು ಇಲ್ಲಿ ತಗೊಂಡು ಬಂದು ಮೈಸೂರು ನಗರದಲ್ಲಿ ತೋರಿಸೋದು ಭಾಳ ಅಂದರೆ ಬಹುರೂಪಿಯವರು ಒಂದು ಸಲ ಮಾಡಿದರು ಅಷ್ಟೇ. ಅದೇ ಈ ಪಣಿಕವರ ಇದನ್ನೇ ಮಾಡಿದರು. ಈಗ ಇವರ ಒಂದು ಭಾಸ ಮಹಾಕವಿಯ ಒಂದು ನಾಟಕವನ್ನು ಸೋಪಾನಂ ಅನ್ನೋ ಒಂದು ತಂಡ, ಆಮೇಲೆ ಕಾವಾಲಂ ಮಾಧವನ್ ಪಣಿಕರ್ ಅಂದರೆ ಬಹಳ ಅತ್ಯುತ್ತಮ ನಟರು ಹಾಗೂ ನಿರ್ದೇಶಕರು. ಆ ಒಂದು ತಂಡ ಇದು ಎಲ್ಲ ಕಡೆನೂ ಇದನ್ನು ಎಲ್ಲರಿಗೂ ತಿಳಿದಿರೋ ಅಂಥದ್ದು. ಹಾಗೆ ಅಂಥ ಒಂದು ತಂಡದಿಂದ ಭಾಸಕವಿಯ ಒಂದು ನಾಟಕ, ಪ್ರತಿಮಾ ನಾಟಕವನ್ನು ನಮಗಿಲ್ಲಿ ಅವರು ಕರೆಸಿ ನಮಗೆಲ್ಲ ಇಲ್ಲಿ ನೋಡೋ ಅಂಥ ಅವಕಾಶವನ್ನು ಮಾಡಿಕೊಡ್ತಿರೋದು ಬಹಳ ಬಹಳ ಸಂತೋಷದ ಸುದ್ದಿ. ಭಾಸಕವಿಯ ನಾಟಕವೇ ಒಂದು ಅದ್ಭುತ ರಚನೆ. ಈ ನಾಟಕವನ್ನ ಸೋಪಾನಂ ತಂಡ ಅತ್ಯುತ್ತಮವಾಗಿ ರಂಗವಿನ್ಯಾಸಗೊಳಿಸಿತು. ಕೇರಳದ ತಯ್ಯಂ ಮತ್ತು ಕಥಕಳಿ ಪ್ರಕಾರವನ್ನ ಸರಳೀಕರಿಸಿಕೊಂಡು ಬಳಸಿದ ರೀತಿ ನಾಟಕಕ್ಕೆ ಕ್ಲಾಸಿಕ್ ಸ್ಪರ್ಶ ನೀಡಿತು. ವಸ್ತು ವಿನ್ಯಾಸ, ಶಿರೋಭರಣ, ರಂಗಸಜ್ಜಿಕೆ ನಾಟಕಕ್ಕೆ ಪೂರಕವಾಗಿತ್ತು. ನಾಟಕದಲ್ಲಿ ಬಳಸಿಕೊಂಡ ಸಂಗೀತವು ಸೂಕ್ತವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಬಳಕೆಯಾಗುವ ರೆಕಾರ್ಡಿಂಗ್ ಸಂಗೀತದ ಬದಲು ಲೈವ್ ಸಂಗೀತವನ್ನ ಬಳಸಿಕೊಂಡಿದ್ದು ಕೂಡ ನಾಟಕದ ಪ್ರಮುಖ ವಿಶೇಷ. ನಾಟಕದ ಹಾಡುಗಾರಿಕೆ, ವಾದ್ಯಗಳ ಬಳಕೆ ನಾಟಕಕ್ಕೆ ಮತ್ತಷ್ಟು ಮೆರುಗು ತಂದುಕೊಡ್ತು. Theatre is the richest art form for any human being. ರಂಗಭೂಮಿ ಒಂದು ರಿಚ್ ಆರ್ಟ್ ಫಾರ್ಮ್.
ಹಾಗಾಗಿ ಇದಕ್ಕೆ ಬೇರೆ ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು, ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಒಂದು ಬಿಸ್ನೆಸ್ ಅವರಾಗಿರ್ಬೋದು, NGOs ಆಗಿರ್ಬೋದು, ಪ್ರತಿಯೊಬ್ಬೊಬ್ಬರು ಕೂಡ ಈ ಥರ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬೇಕು. ಅದು ಆದ್ಯ ಕರ್ತವ್ಯ ಅಂತಲೇ ಹೇಳ್ತೀನಿ ನಾನು. ಸಮಾಜದಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದನೇ ಸಮಾಜದ ಒಂದು ಸುಧಾರಣೆ ಕೂಡ ಆಗುತ್ತೆ. ಹಾಗಾಗಿ ಇನ್ನಷ್ಟು ಉದ್ಯಮಿಗಳು, ಇನ್ನಷ್ಟು ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್, ಇಂಡಿವಿಜುವಲ್ಸು, ಗೌರ್ಮೆಂಟು ಕೂಡ ಈ ಥರದ ಸಪೋರ್ಟ್ ಮಾಡಿ, ಸ್ಪಾನ್ಸರ್ ಮಾಡಿ ಮುಂದೆ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಭಿನಯಿಸಿದ ಕಲಾವಿದರ ತಾದಾತ್ಮಕತೆ ಕೂಡ ಗಮನ ಸೆಳೆಯಿತು. ಪಾತ್ರವೇ ತಾವಾಗಿ ಅಭಿನಯಿಸಿದ ಕಲಾವಿದರು ನಾಟಕವನ್ನ ಮಾಸ್ಟರ್ ಡೇಸ್ ಎನಿಸಿದ್ರು. ರಾಮ, ಭರತ, ಸೀತೆ ಪ್ರತಿಮೆಗಳು, ದಶರಥನ ಪತ್ನಿಯರು ಎಲ್ಲರೂ ಅಭಿನಯಿಸಿದ್ರು ಅನ್ನೋದಕ್ಕಿಂತ ಅನುಭವಿಸಿದ್ರು ಅನ್ನೋದೇ ಸೂಕ್ತ. ದಶರಥ ಪಾತ್ರಧಾರಿ ಶೋಕವಂತನು ರಂಗಮಂದಿರದಲ್ಲಿ ಅನುರಣಿಸಿದ್ದು ನೋಡುಗರನ್ನ ಶೋಕತಪ್ತರನ್ನಾಗಿಸಿತು. ನಿರಂತರ ರಾಷ್ಟ್ರೀಯ ರಂಗ ಉತ್ಸವ ಕಲಾ ರಸಿಕರ ಮೈಮನ ಸೆಳೀತಾ ಇದೆ. ಸೋಪಾನಂ ತಂಡ ಅತ್ಯುತ್ತಮವಾಗಿ ರಂಗವಿನ್ಯಾಸಗೊಳಿಸಿದರೆ ತತ್ವಪದ ಗಾಯನ ಜನಪದ ಗಟ್ಟಿತನವನ್ನ ಎತ್ತಿ ಹಿಡಿತು. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.